ಶಲೋಮ್ ಫ್ರೆಂಡ್ಸ್, ಆಲ್ಟರ್ ಬಾಯ್ಸ್ ಅಪಾಲಜೆಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮದ್ದು. ಇಂದಿನ ಈ ಸಂಚಿಕೆಯಲ್ಲಿ ಮಾತೆ ಮರಿಯಮ್ಮನವರು ನಿತ್ಯ ಕನ್ನಿಕೆಯಾಗಿದ್ದರು ಎಂಬ ಕಥೋಲಿಕ ವಿಶ್ವಾಸದ ಬಗ್ಗೆ ಚರ್ಚೆ ಮಾಡೋಣ. ಬೈಬಲ್ನಲ್ಲಿ ನಾವು ಅನೇಕ ಕಡೆ ನೋಡಿರ್ಬೋದು, ಯೇಸುವಿಗೆ ಇತರ ಸಹೋದರ ಸಹೋದರಿಯರಿದ್ದರು ಅಂತ ಕೆಲವು ವಾಕ್ಯಗಳಿದೆ. ಹಾಗಾದರೆ ಮರಿಯಮ್ಮನವರು ನಿತ್ಯ ಕನ್ನಿಕೆಯಾಗಿದ್ದರು ಎಂಬ ಕಥೋಲಿಕ ವಿಶ್ವಾಸ ಸುಳ್ಳ ಅಥವಾ ಬೈಬಲ್ಗೆ ವಿರೋಧವಾಗಿದೆಯಾ? ಬನ್ನಿ ಈಗ ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಈಗ ವಿಡಿಯೋ ಒಳಗೆ ಹೋಗೋಣ. ಮರಿಯಮ್ಮನವರು ನಿತ್ಯ ಕನ್ನಿಕೆಯಾಗಿದ್ದರು ಎಂಬ ಈ ಕಥೋಲಿಕ ಸಿದ್ಧಾಂತಕ್ಕೆ ಇಂಗ್ಲಿಷ್ನಲ್ಲಿ ಪರ್ಪೆಚುವಲ್ ವರ್ಜಿನಿಟಿ ಆಫ್ ಮೇರಿ ಅಂತ ಹೇಳ್ತಾರೆ. ಸುಮಾರು 500 ವರ್ಷಗಳ ಮೊದಲು ಪ್ರೊಟೆಸ್ಟೆಂಟ್ ಸಭೆ ಮೊದಲ ಬಾರಿಗೆ ಶುರುವಾದಾಗಲೂ ಕೂಡ ಅದರ ಸಂಸ್ಥಾಪಕರುಗಳಾದ ಮಾರ್ಟಿನ್ ಲೂಥರ್ ಆಗಿರಲಿ, ಜಾನ್ ಕ್ಯಾಲ್ವಿನ್ ಆಗಿರಲಿ, ಉಲ್ರಿಚ್ ಜ್ವಿಂಗ್ಲಿ ಆಗಿರಲಿ, ಇವರು ಯಾರೂ ಕೂಡ ಈ ವಿಶ್ವಾಸದ ಬಗ್ಗೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಅವರೆಲ್ಲರೂ ಮರಿಯಮ್ಮನವರು ನಿತ್ಯ ಕನ್ನಿಕೆಯಾಗಿದ್ದರು ಅಂತ ವಿಶ್ವಾಸಿಸ್ತಿದ್ರು. ಆದರೆ ಬೈಬಲನ್ನು ಆಳವಾಗಿ ಓದದೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಓದಿ ತಾವೇ ದೊಡ್ಡ ಜ್ಞಾನಿಗಳು ಅಂತ ಹೇಳ್ಕೊಳ್ಳುವ ಕೆಲವು ಪ್ರೊಟೆಸ್ಟೆಂಟರು ಈ ವಿಷಯದ ಬಗ್ಗೆ ಆರೋಪ ವ್ಯಕ್ತಪಡಿಸ್ತಾರೆ. ಈ ರೀತಿ ಅವರು ಮಾಡುವ ಆರೋಪಗಳಲ್ಲಿ ಪ್ರಮುಖ 3 ಆರೋಪಗಳನ್ನ ನಾವು ಇವತ್ತು ನೋಡೋಣ. ಮೊದಲನೇ ಆರೋಪ, ಈಗಾಗಲೇ ಹೇಳ್ದಂಗೆ ಯೇಸುವಿಗೆ ಇತರ ಸಹೋದರ ಸಹೋದರಿಯರಿದ್ದರು ಎಂಬ ಆರೋಪ. ಈ ವಾಕ್ಯಗಳ ಪ್ರಕಾರ ಯೇಸುವಿಗೆ ಸಹೋದರರಿದ್ದರು ಅಂದರೆ ಮರಿಯಮ್ಮನವರಿಗೆ ಮಕ್ಕಳು ತಾನೇ, ಹಾಗಾದರೆ ಮರಿಯಮ್ಮನವರು ನಿತ್ಯ ಕನ್ನಿಕೆ ಅಂತ ಹೇಗೆ ಹೇಳ್ತೀರಾ ಅಂತಾರೆ. ನೋಡಿ, ಇಲ್ಲಿ ಪ್ರೊಟೆಸ್ಟೆಂಟರು ಯೇಸು ಹುಟ್ಟ ತನಕ ಮರಿಯಮ್ಮನವರು ಕನ್ನಿಕೆಯಾಗಿದ್ರು ಅಂತ ಒಪ್ತಾರೆ. ಆದರೆ ಯೇಸು ಹುಟ್ಟಿದ ಮೇಲೆ ಅವರು ಕನ್ನಿಕೆಯಾಗಿರಲಿಲ್ಲ, ಅವರು ಕನ್ಯತ್ವವನ್ನು ಕಳ್ಕೊಂಡ್ರು, ಇತರ ಮಕ್ಕಳುಗಳನ್ನ ಮಾಡಿಕೊಂಡ್ರು ಅಂತ ಅವರು ಆರೋಪ ಮಾಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಹೋದರ ಅಂದರೆ ಒಂದೇ ತಂದೆ ತಾಯಿಯಿಂದ ಒಡ ಹುಟ್ಟಿದವರು ಅಂತ ಅರ್ಥ. ಆದರೆ ಈ ಪದನ ನಾವು ಎಲ್ಲರಿಗೂ ಬಳಸ್ತೀವಿ. ಉದಾಹರಣೆಗೆ ನಮ್ಮ ಸಂಬಂಧಿಕರಿಗೆ, ನಮ್ಮ ಕಸಿನ್ಸ್ಗೆ, ನಮ್ಮ ಫ್ರೆಂಡ್ಸಿಗೆ, ನಮ್ಮ ನೆರೆಹೊರೆಯವರಿಗೆ ಎಲ್ಲರಿಗೂ ನಾವು ಸಹೋದರ, ಬ್ರದರ್ ಅಂತ ಕರಿತೀವಿ. ಪ್ರೊಟೆಸ್ಟೆಂಟರು ಕೂಡ ಅಷ್ಟೇ, ಅವರ ಎಲ್ಲ ಸಭೆಯ ಸದಸ್ಯರುಗಳಿಗೆ ಬ್ರದರ್ ಅಂತ ಕರೀತಾರೆ, ಅವರ ಪಾಸ್ಟರ್ಗೆ ಬ್ರದರ್ ಅಂತ ಕರೀತಾರೆ. ಹಾಗಂದ ಮಾತ್ರಕ್ಕೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಅರ್ಥ ಅಲ್ಲ. ನಾವೆಲ್ಲರೂ ಆತ್ಮೀಯವಾಗಿ ಕ್ರಿಸ್ತನಲ್ಲಿ ಸಹೋದರರು ಅಂತ ಅರ್ಥ. ಆದರೂ ಸಹೋದರ ಎಂಬ ಪದನ ನಾವು ಎಲ್ಲರಿಗೂ ಬಳಸ್ತೀವಿ. ಬೈಬಲ್ ಕಾಲದಲ್ಲಿಯೂ ಹಾಗೆ ಈ ಸಹೋದರ ಅನ್ನೋ ಪದನ ಎಲ್ಲರಿಗೂ ಬಳಸ್ತಾ ಇದ್ರು. ನಿಮಗೆ ಗೊತ್ತಿರ್ಬೋದು, ಹೊಸ ಒಡಂಬಡಿಕೆ ಅನೇಕ ಪುಸ್ತಕಗಳನ್ನ ಗ್ರೀಕ್ ಭಾಷೆಯಲ್ಲಿ ಬರೆಯಲಾಗಿದ್ದು. ಈ ಸಹೋದರ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಬಳಸಲಾಗಿರುವ ಪದ ಅಡೆಲ್ಫೋಸ್ ಅಂತ. ಈ ಅಡೆಲ್ಫೋಸ್ ಅಥವಾ ಅಡೆಲ್ಫಾಯ್ ಅಂದ್ರೆ ಒಂದೇ ತಾಯಿಯಿಂದ ಒಡ ಹುಟ್ಟಿದವರು ಅಂತ ಅರ್ಥ. ಆದರೂ ಈ ಪದನ ಬೈಬಲಲ್ಲಿ ಎಲ್ಲರಿಗೂ ಬಳಸಿದ್ದಾರೆ. ಉದಾಹರಣೆಗೆ ಬೈಬಲ್ನಲ್ಲಿ ನಾವು ಒಂದು ನಿದರ್ಶನನ ನೋಡ್ಬೋದು. ಯೇಸುನ ನೋಡಕ್ಕೆ ಮರಿಯಮ್ಮ ಮತ್ತು ಯೇಸುವಿನ ಸಹೋದರರು ಬರ್ತಾರೆ. ಇಲ್ಲಿ ಕೂಡ ಯೇಸುವಿನ ಸಹೋದರಿಗೆ ಅಡೆಲ್ಫಾಯ್ ಎಂಬ ಪದನ ಬಳಸಿದ್ದಾರೆ. ಆದರೆ ಮುಂದಿನ ವಾಕ್ಯಗಳನ್ನು ನಾವು ನೋಡಿರ್ಬೋದು, ಯೇಸು ಏನು ಹೇಳ್ತಾರೆ, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರರು ಹಂಗಂತ ಹೇಳ್ಬಿಟ್ಟು ಶಿಷ್ಯರ ಕಡೆ ಕೈ ತೋರಿಸಿ, ಇವರೇ ನನ್ನ ಸಹೋದರರು, ಇವರೇ ನನ್ನ ತಾಯಿ, ಯಾರು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸ್ತಾರೋ ಅವರೇ ನನ್ನ ತಾಯಿ, ಅವರೇ ನನ್ನ ಸಹೋದರರು ಅಂತ ಹೇಳ್ತಾರೆ. ಹಾಗೆ ಯೇಸು ಶಿಷ್ಯರಿಗೆ ಸಹೋದರ ಅಂತ ಕರೆದಿದ್ದನ್ನ ಗ್ರೀಕ್ ಭಾಷೆಯಲ್ಲಿ ಅಡೆಲ್ಫಾಯ್ ಅಂತಾನೆ ಬರೆದಿದ್ದಾರೆ. ಹಾಗೆಂದ ಮಾತ್ರಕ್ಕೆ ಅವರೆಲ್ಲರೂ ಮರಿಯಮ್ಮನವರಿಗೆ ಮಕ್ಕಳು ಅಂತ ಅರ್ಥ ಅಲ್ಲ. ಪೌಲ ಕೂಡ ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯೇಸು ಪುನರುತ್ಥಾನರಾಗಿ ಸುಮಾರು 500 ಸಹೋದರರಿಗೆ ಪ್ರತ್ಯಕ್ಷರಾದರು ಅಂತ. ಅಲ್ಲಿ ಕೂಡ ಇದೇ ಅಡೆಲ್ಫಾಯ್ ಎಂಬ ಪದನೇ ಬಳಸಿದ್ದಾರೆ. ಹಾಗಾದ್ರೆ ಆ 500 ಜನನು ಮರಿಯಮ್ಮನವರಿಗೆ ಹುಟ್ಟಿದವರು ಅಂತ ಹೇಳಕ್ಕಾಗುತ್ತಾ? ಈಗ ನಾವು ಪ್ರೊಟೆಸ್ಟೆಂಟರಿಗೆ ಒಂದು ಪ್ರಶ್ನೆನ ಕೇಳ್ಬೋದು. ಯೇಸು ಹೇಳಿದಾಗೆ ಯಾರು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸ್ತಾರೋ ಅವರೇ ನನ್ನ ನಿಜವಾದ ಸಹೋದರರು ಅಂತ ಹೇಳ್ತಾರಲ್ಲ. ಪ್ರೊಟೆಸ್ಟೆಂಟರು ಹೇಳ್ಕೊಳ್ತಾರೆ ತಾವೇ ಕರೆಕ್ಟ್ ಆಗಿ ದೇವರ ಚಿತ್ತವನ್ನು ನೆರವೇರಿಸ್ತಿರೋದು ಅಂತ. ಹಾಗಾದ್ರೆ ಅವರು ಯೇಸುವಿಗೆ ಸಹೋದರ ಆದ್ರು. ಹಾಗಾದ್ರೆ ಅವರು ಮರಿಯಮ್ಮಂಗೆ ಮತ್ತೆ ಜೋಸೆಫರಿಗೆ ಮಕ್ಕಳು ಅಂತ ಒಪ್ಕೊಳ್ತಾರ? ಮರಿಯಮ್ಮನ ತಾಯಿ ಅಂತ ಕರೀತಾರ? ಖಂಡಿತವಾಗ್ಲೂ ಕರೆಯಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತು, ಸಹೋದರ ಅಂದ ಮಾತ್ರಕ್ಕೆ ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಲ್ಲ ಅಂತ. ಆದರೂ ಕಥೋಲಿಕ ಸಭೆಯ ಬೋಧನೆಗಳನ್ನ ಹೇಗಾದ್ರೂ ಮಾಡಿ ಸುಳ್ಳು ಅಂತ ತೋರಿಸ್ಬೇಕಂತ ಈ ಪ್ರಶ್ನೆಗಳನ್ನ ಮಾಡ್ತಾರೆ. ಆಗ ಪ್ರೊಟೆಸ್ಟೆಂಟರು ಹೇಳ್ತಾರೆ, ನಾವು ಸಹೋದರ ಅಂತ ಎಲ್ಲರಿಗೂ ಕರಿತೀವಿ, ಯಾಕೆಂದ್ರೆ ಇವರೆಲ್ಲರೂ ಕ್ರಿಸ್ತನಲ್ಲಿ ಆತ್ಮೀಯವಾಗಿ ಸಹೋದರರು. ಇದು ಬೇರೆ, ಬೈಬಲಲ್ಲಿ ಯೇಸುವಿನ ಸಹೋದರ ಅಂತ ಹೇಳಿರೋದೇ ಬೇರೆ. ಯಾಕಂದ್ರೆ ಬೈಬಲಲ್ಲಿ ನಾವು ಒಂದು ನಿದರ್ಶನನ ನೋಡ್ಬೋದು. ಯೇಸು ತಮ್ಮ ಸ್ವಂತ ಊರಿಗೆ ಹೋದಾಗ ಅಲ್ಲಿನ ಸ್ಥಳೀಯರು ಇವನು ಆ ಬಡಗಿಯ ಮಗನಲ್ಲವೇ, ಮರಿಯೊಳಿಯವನ ತಾಯಿ ಅಲ್ಲವೇ ಅಂತ ಹೇಳಿ ಕೆಲವು ಹೆಸರುಗಳನ್ನ ಹೇಳಿ ಇವರು ಯೇಸುವಿಗೆ ಸಹೋದರರು ಅಂತ ಹೇಳ್ತಾರೆ, ಮತ್ತೆ ಯೇಸುವಿಗೆ ಇತರ ಸಹೋದರರು ಇದ್ರು ಅಂತ ಹೇಳ್ತಾರೆ. ಈ ವಾಕ್ಯನ ಇಟ್ಕೊಂಡು ಪ್ರೊಟೆಸ್ಟೆಂಟರು ಹೇಳ್ತಾರೆ, ನೋಡಿ ಇಲ್ಲಿ ಯೇಸುವಿನ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ, ಇವರೆಲ್ಲ ಇವ್ರ ಫ್ಯಾಮಿಲಿಗೆ ಸೇರಿದವರು, ಹೀಗಾಗಿ ಇವರು ನಿಜವಾಗ್ಲೂ ಯೇಸುವಿನ ಸಹೋದರರು ಅಂತ ವಾದ ಮಾಡ್ತಾರೆ. ಈ ವಾಕ್ಯ ಮಾತ್ರ ಅಲ್ಲ, ಬೈಬಲಲ್ಲಿ ಅನೇಕ ಕಡೆ ಯೇಸುವಿನ ಸಹೋದರರು ಅಂತ ಉಲ್ಲೇಖ ಆಗಿದೆ. ಆದ್ರೆ ಎಲ್ಲಿಯೂ ಕೂಡ ಇವ್ರು ಯಾರು ಮರಿಯಾಳ ಮಕ್ಕಳು ಅಂತ ಒಂದೇ ಒಂದು ವಾಕ್ಯದಲ್ಲೂ ಹೇಳಿಲ್ಲ. ಯಾಕೆಂದರೆ ಹೊಸ ಒಡಂಬಡಿಕೆ ಬರಹಗಾರರಿಗೆ ಗೊತ್ತಿತ್ತು ಮರಿಯಳಿಗೆ ಯೇಸುವಿನ ಬಿಟ್ಟು ಬೇರೆ ಯಾವುದೇ ಮಕ್ಕಳಿರಲಿಲ್ಲ ಅಂತ. ಅದಕ್ಕೆ ಎಲ್ಲಿಯೂ ಕೂಡ ಮರಿಯಳ ಮಕ್ಕಳು ಅಂತ ಹೇಳಿಲ್ಲ, ಯೇಸುವಿನ ಸಹೋದರ ಅಂತ ಹೇಳಿದಾರಷ್ಟೇ. ಅದು ಯಾಕೆ ಅಂತ ಈಗ ಮುಂದೆ ನೋಡೋಣ. ಆ ವಾಕ್ಯದಲ್ಲಿ ಯೇಸುವಿನ ಸಹೋದರರು ಅಂತ ಹೇಳ್ಬೇಕಾದ್ರೆ 4 ಜನ ಹೆಸರುಗಳನ್ನ ಹೇಳ್ತಾರೆ. ಮೊದಲನೇದಾಗಿ ಯಾಕೋಬ.
ಎರಡನೇದಾಗಿ ಯೋಸೆಫಾ ಅಥವಾ ಯೋಸೆ, ಮೂರನೇದಾಗಿ ಸೀಮೋನ, ನಾಲ್ಕನೇದಾಗಿ ಯೂದ. ಮತ್ತೆ ಯೇಸುವಿಗೆ ಈ ತರ ಸಹೋದರಿಯರು ಇದ್ರು ಅಂತ ಹೇಳಿದ್ದಾರೆ. ಈ ಹೆಸರುಗಳಲ್ಲಿ ಪ್ರಶ್ನೆ ಉತ್ತರ ಇದೆ. ಏನಂದ್ರೆ ಅಲ್ಲಿ ಎರಡನೇ ಮಗನ ಹೆಸರು ಯೋಸೆಫಾ ಅಂತ. ಯಹೂದ್ಯರಲ್ಲಿ ತಂದೆಯ ಹೆಸರನ್ನೇ ಸಾಧಾರಣವಾಗಿ ಮಕ್ಕಳಿಗೆ ಯಾರು ಇಡಲ್ಲ, ಯಾಕಂದ್ರೆ ತಂದೆನೂ ಯೋಸೆಫಾ, ಮಗನೂ ಯೋಸೆಫಾ ಅಂತ ಆಗ್ಬಿಡುತ್ತೆ. ಇದರಲ್ಲೇ ಉತ್ತರ ಸಿಗುತ್ತೆ ಅವರು ಜೋಸೆಫಾ ಮತ್ತು ಮರಿಯಳ ಮಕ್ಕಳಲ್ಲ ಅಂತ. ಓಕೆ, ಈಗ ನಮಗೊಂದು ಪ್ರಶ್ನೆ ಬರ್ಬೋದು. ಈ ಒಂದು ನಿದರ್ಶನದಲ್ಲಿ ಕೆಲವರನ್ನ ಮಾತ್ರ ಯೇಸುವಿನ ಸಹೋದರ ಸಹೋದರಿಯರು ಅಂತ ಹೇಳಿದಾರಲ್ಲ, ಇವರನ್ನ ಯಾಕೆ ಯೇಸುವಿನ ಫ್ಯಾಮಿಲಿ ಜೊತೆ ಜೋಡಿಸಿ ಹೇಳಿದ್ದಾರೆ ಅಂತ. ಇದಕ್ಕೆ ನಾವು ಬೈಬಲ್ನಲ್ಲಿ ಯೇಸುವಿನ ಶಿಲುಬೆಯ ಮರಣದ ನಿದರ್ಶನದ ವಾಕ್ಯಗಳನ್ನ ನೋಡ್ಕೊಂಡ್ ಬರ್ಬೇಕಾಗುತ್ತೆ. ಯೇಸುವಿನ ಸಹೋದರರು ಅಂತ ಹೇಳಿರುವ ಇದೇ ಮತ್ತಾಯ ಮತ್ತೆ ಮಾರ್ಕ ಯೇಸುವಿನ ಶಿಲುಬೆಯ ಮರಣದ ನಿದರ್ಶನದಲ್ಲಿ ಕೆಲವು ಮಹಿಳೆಯರಿದ್ರು ಅಂತ ಬರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಗ್ದಳದ ಮರಿಯ ಜೊತೆ ಇನ್ನೊಬ್ಬ ಮರಿಯಳು ಕೂಡ ಇದ್ಲು ಅಂತ ಬರೆದಿದ್ದಾರೆ. ಆ ವಾಕ್ಯಗಳನ್ನ ನಾವು ಓದಿ ನೋಡಿದಾಗ ಈ ಹಿಂದೆ ಯೇಸುವಿನ ಸಹೋದರರು ಅಂತ 4 ಜನ ಹೆಸರೇಳಿದ್ರಲ್ಲ, ಅದರಲ್ಲಿ ಮೊದಲನೇ ಇಬ್ರು ಯಾಕೋಬ ಮತ್ತೆ ಯೋಸೆಫನ ತಾಯಿ ಈ ಇನ್ನೊಬ್ಬ ಮರಿಯ ಅಂತ ಅಲ್ಲಿ ಬರೆದಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಆ ಯಾಕೋಬ ಮತ್ತು ಯೋಸೆಫ ಅಥವಾ ಯೋಸೆ ಮಾತೆ ಮರಿಯಮ್ಮನವರ ಮಕ್ಕಳಲ್ಲ, ಬೇರೊಬ್ಬ ಮರಿಯಳ ಮಕ್ಕಳು ಅಂತ. ಇವಾಗ ಇನ್ನೊಂದು ಪ್ರಶ್ನೆ ಬರ್ಬೋದು, ಬೇರೊಬ್ಬ ಮರಿಯಳ ಮಕ್ಕಳನ್ನ ಯಾಕೆ ಯೇಸುವಿನ ಫ್ಯಾಮಿಲಿ ಜೊತೆ ಸೇರಿಸಿ ಹೇಳಿದ್ದಾರೆ ಅಂತ. ಅದಕ್ಕೆ ನಾವು ಯೋವಾನನ ಪ್ರಕಾರ ಶಿಲುಬೆ ನಿದರ್ಶನದಲ್ಲಿ ಏನಾಯ್ತು ಅಂತ ಯೋವಾನನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಯೋವಾನ ಹೇಳ್ತಾನೆ, ಈ ಮಗ್ದಳದ ಮರಿಯ ಜೊತೆ ಇರುವ ಇನ್ನೊಬ್ಬ ಮರಿಯಳು ಕ್ಲೇಫನ ಹೆಂಡತಿ ಮತ್ತು ಮಾತೆ ಮರಿಯಮ್ಮನವರಿಗೆ ಸಹೋದರಿ ಅಂತ. ಅಂದ್ರೆ ಯೇಸುವಿಗೆ ಚಿಕ್ಕಮ್ಮನೋ ಸಂಬಂಧಿಕರು ಆಗ್ಬೇಕಾಗುತ್ತೆ. ಸೊ ಮತ್ತಾಯ ಮತ್ತೆ ಮಾರ್ಕನ ಪ್ರಕಾರ ಅವರ ಮಕ್ಕಳು ಯಾಕೋಬ ಮತ್ತೆ ಯೋಸೆ ಆಗಿದ್ದಾರೆ. ಸೊ ಹೀಗಾಗಿ ಯೇಸುವಿಗೆ ಅವರು ಕಸಿನ್ಸ್ ಆಗ್ತಾರೆ ಅಥವಾ ಸಂಬಂಧಿಕರಾಗ್ತಾರೆ. ಆದರೆ ಯೇಸುವಿನ ಕಾಲದಲ್ಲಿ ಆಡು ಭಾಷೆಯಾಗಿ ಮಾತಾಡ್ತಿದ್ದು ಅರಮಾಯಿಕ್ ಭಾಷೆ. ಅರಮಾಯಿಕಲ್ಲಾಗಿರ್ಲಿ, ಹಿಬ್ರೂಲಾಗಿರ್ಲಿ, ಯಾಕೆ ನಮ್ಮ ಕನ್ನಡದಲ್ಲೇ ಆಗಿರಲಿ, ಕಸಿನ್ಸ್ ಅನ್ನೋದಕ್ಕೆ ಪದ ಇಲ್ಲ. ನಾವೇನು ಹೇಳ್ತೀವಿ, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಅಂತ ಹೇಳ್ತೀವಿ ಹೊರತು ಇಂಗ್ಲೀಷ್ನಲ್ಲಿ ಕಸಿನ್ಸ್ ಅಂತ ಇರುವ ಹಾಗೆ ಕನ್ನಡದಲ್ಲಿ, ಹಿಬ್ರೂ ಅಲ್ಲಿ, ಅರಮಾಯಿಕಲ್ಲಿ ಒಂದು ಪದ ಇಲ್ಲ. ಅದಕ್ಕಾಗಿಯೇ ಅವರು ಸಂಬಂಧಿಕರನ್ನ ಕೂಡ ಅರಮಾಯಿಕ್ ಮತ್ತು ಹಿಬ್ರೂ ಭಾಷೆಗಳಲ್ಲಿ ಸಹೋದರ ಸಹೋದರಿಯರೇ ಅಂತಾನೆ ಕರೆದಿದ್ದಾರೆ. ಆದರೆ ಗ್ರೀಕ್ ಭಾಷೆಯಲ್ಲಿ ಕಸಿನ್ಸ್ ಅನ್ನೋದಕ್ಕೆ ಪದ ಇದೆ. ಆದರೂ ಕೂಡ ಈ ಶುಭ ಸಂದೇಶದ ಬರಹಗಾರರು ಯೇಸುವಿನ ಸಹೋದರರು ಅಂತ ಬರಿಬೇಕಾದ್ರೆ ಕಸಿನ್ಸ್ ಅಂತ ಬರ್ದಿಲ್ಲ ಗ್ರೀಕಲ್ಲಿ, ಅವರು ಅಡಲ್ಫೋಸ್ ಅಂತಾನೆ ಬರ್ದಿದ್ದಾರೆ. ಯಾಕಂದ್ರೆ ಒಡಂಬಡಿಕೆಯ ಕಾಲದಿಂದಲೂ ಕೂಡ ಈ ಸಂಬಂಧಿಕರಿಗೆ ಸಹೋದರ ಅಂತಾನೆ ಕರೆದಿರುವ ಒಂದು ರೂಢಿ ಇತ್ತು. ಈ ರೀತಿ ಒಡಂಬಡಿಕೆನ ಓದ್ಕೊಂಡ್ಬಂದಿರುವ ಯಹೂದ್ಯರು ತಮ್ಮ ಸಂಪ್ರದಾಯದಂತೆ ಗ್ರೀಕ್ ಭಾಷೆ ಬಳಸಿದ್ರು ಕೂಡ ಸಂಬಂಧಿಕರಿಗೆ ಸಹೋದರ ಅಂತಾನೆ ಬರ್ದಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಒಡಂಬಡಿಕೆಯಲ್ಲಿ ನಾವು ಅನೇಕ ನಿದರ್ಶನಗಳನ್ನ ನೋಡ್ಬೋದು. ಅಬ್ರಾಹಮ ಲೋಟನಿಗೆ ಸಹೋದರ ಅಂತ ಹೇಳ್ತಾನೆ. ಆದರೆ ನಮ್ಮೆಲ್ಲರಿಗೂ ಗೊತ್ತು ಲೋಟ ಅಬ್ರಾಹಮನ ಅಣ್ಣನ ಮಗ ಅಂತ. ಆದರೂ ಕೂಡ ಅವನ ಸಹೋದರ ಅಂತ ಕರೆದಿದ್ದಾನೆ. ಲಾಬಾನ ಯಾಕೋಬನಿಗೆ ಸಹೋದರ ಅಂತ ಕರೀತಾನೆ. ಆದರೆ ನಮ್ಮೆಲ್ಲರಿಗೂ ಗೊತ್ತು ಲಾಬಾನ ಮತ್ತೆ ಯಾಕೋಬ ಮಾವ ಮತ್ತು ಅಳಿಯ ಅಂತ. ಆದರೂ ಕೂಡ ಸಹೋದರ ಅಂತ ಕರೆದಿದ್ದಾರೆ, ಹಾಗೆ ಅದನ್ನ ಬರೆದಿದ್ದಾರೆ. ದಾವಿದ ಕೂಡ ಯೋನಾತಾನನಿಗೆ ಸಹೋದರ ಅಂತ ಕರೀತಾನೆ. ಯೋನಾತಾನ ದಾವಿದನ್ ಫ್ರೆಂಡು, ಸೌಲನ ಮಗ. ಆದರೂ ಕೂಡ ದಾವಿದ ಯೋನಾತಾನನಿಗೆ ಸಹೋದರ ಅಂತ ಕರೆದಿದ್ದಾನೆ. ಈ ರೀತಿ ಒಡಂಬಡಿಕೆಯಲ್ಲಿ ಅನೇಕ ನಿದರ್ಶನಗಳಿದೆ. ಇದೇ ಯಹೂದ್ಯರ ರೂಢಿ. ಇವನ್ನೆಲ್ಲ ಓದ್ಕೊಂಡ್ಬಂದಿರೋ ಹೊಸ ಒಡಂಬಡಿಕೆಯ ಬರಹಗಾರರು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಆ ಸಂಪ್ರದಾಯದಂತೆಯೇ ಗ್ರೀಕ್ ಭಾಷೆಯಲ್ಲಿ ಅವ್ರು ಬರೆದ್ರು ಕೂಡ ಸಂಬಂಧಿಕರನ್ನು ಕೂಡ ಸಹೋದರ ಅಂತಾನೆ ಬರೆಯೋದು ಒಂದು ವಾಡಿಕೆ ಇತ್ತು. ಅದೇ ಇಲ್ಲಿ ಕೂಡ ನಡೆದಿದೆ. ಸೊ ಇದರಿಂದ ನಾವು ತಿಳ್ಕೊಬಹುದು, ಯೇಸುವಿಗೆ ಸಹೋದರ ಅಂತ ಕೆಲವರು ಹೆಸರುಗಳನ್ನ ಬರೆದಿದ್ರು ಕೂಡ ಅವರು ಬೇರೆಯವರ ಮಕ್ಕಳು, ಯೇಸುವಿಗೆ ಸಂಬಂಧಿಕರು. ಯಹೂದ್ಯರ ವಾಡಿಕೆ ಅಂತ ಅವ್ರನ್ನೂ ಕೂಡ ಸಹೋದರ ಅಂತ ಬರೆದಿದ್ದಾರೆ ಅಷ್ಟೇ ಅಂತ. ವಿಡಿಯೋ ದೊಡ್ಡದಾಗ್ತಿದೆ ಅಂತ ಇನ್ನುಳಿದ 2 ಆರೋಪಗಳನ್ನ ಇನ್ನೊಂದು ವಿಡಿಯೋ ಮಾಡಿ ಭಾಗ 2 ಅಂತ ಅದರಲ್ಲಿ ಹಾಕ್ತೀನಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಆವಾಗಲೇ ನಾನು ಮುಂದೆ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಇನ್ನು ಮುಖ್ಯವಾಗಿ ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ, ಯಾಕೆಂದರೆ ಇಂಥ ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಮಾಡೋರು ತುಂಬ ಕಡಿಮೆ. ಹಾಗಾಗಿ ಇದನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹೆಚ್ಚು ಶೇರ್ ಆದಷ್ಟು, ಹೆಚ್ಚು ಸಬ್ಸ್ಕ್ರೈಬ್ ಆದಷ್ಟು, ಹೆಚ್ಚು ಈ ವಿಡಿಯೋಗಳಿಗೆ ಲೈಕ್ ಆದಷ್ಟು ಇನ್ನೂ ಈ ಥರ ಅನೇಕ ವಿಡಿಯೋಗಳನ್ನ ಮಾಡಬೇಕು ಅಂತ ನನಗೂ ಪ್ರೇರೇಪಣೆ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸು, ಫೇಸ್ಬುಕ್ ಆಗಿರಲಿ, ವಾಟ್ಸಪ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ ಎಲ್ಲ ಕಡೆನೂ ಇದನ್ನು ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಶಲೋಮ್.